Welcome to Sadhana Shankar Academy. Myself Geeta Nayak. So in our academy, we are going to engage the classes for HSTR, GPSTR, PSTR, KRTT, 10th class and also general science. For all these competitive examination, we are going to take the classes in our Sadhana Shankar Academy. So first topic I chose about the living word. Living word ಅಂತ ಅಂದ್ರೆ ಒಂದು ಲಿವಿಂಗ್ ಆರ್ಗಾನಿಸಮ್ಸ್ ಅಂತ ಹೇಳ್ಬೋದು. ಓಕೆ, ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕ್ರೈಬ್ ಅಬೌಟ್ ದಿ ಲಿವಿಂಗ್ ವರ್ಡ್. ಲಿವಿಂಗ್ ವರ್ಡ್ ಅಂತ ಅಂದ್ರೆ ಒಂದು ಲಿವಿಂಗ್ ಆರ್ಗಾನಿಸಮ್ ಯಾವ ರೀತಿಯಾಗಿ ಒಂದು ಎನ್ವಿರಾನ್ಮೆಂಟಲ್ ಕಂಡೀಷನಲ್ಲಿ ಅಡ್ಯಾಪ್ಟೇಷನ್ ಆಗುವಂಥದ್ದಾಗಿರ್ಬೋದು ಅಥವಾ ರೆಸ್ಪಾನ್ಸಿವ್ನೆಸ್ ಆಗಿರ್ಬೋದು, ಡೆವಲಪ್ಮೆಂಟ್ ಆಗಿರ್ಬೋದು, ಗ್ರೋತ್ ಆಗಿರ್ಬೋದು, ಯಾವ ರೀತಿಯಾಗಿ ರಿಪ್ರೊಡ್ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಈ ಒಂದು ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಲೆಟ್ ವಿ ಸ್ಟಾರ್ಟ್ ಫ್ರಮ್ ದ ಲಿವಿಂಗ್ ವರ್ಡ್. ದ ಇಂಟ್ರಡಕ್ಷನ್ ಪಾರ್ಟ್ ಈಸ್ ದೇರ್. ದ ಲಿವಿಂಗ್ ವರ್ಡ್ refers to the vast array of organisms that inhabit our planet from the simplest bacteria to complex ecosystem. And the second thing is life is a unique complex organization of molecules which expressing through the chemical reaction which lead to growth, development, responsiveness, adaptation and reproduction. ನಾನು ಆಲ್ರೆಡಿ ಹೇಳ್ದಂಗೆ ನಿಮಗೆ ಒಂದು ಲಿವಿಂಗ್ ಆರ್ಗಾನಿಸಮ್, ಒಂದು ಜೀವಿ ಯಾವ ರೀತಿಯಾಗಿ ಸರ್ವೈವ್ ಆಗುತ್ತೆ, ಎಕೋಸಿಸ್ಟಮ್ ಅಂದರೆ ಏನು, ವಾಟ್ ಯು ಮೀನ್ ಬೈ ಎಕೋಸಿಸ್ಟಮ್? ಎಕೋಸಿಸ್ಟಮ್ ಇನ್ ದ ಸೆನ್ಸ್ ಇಟ್ ಈಸ್ ಎನ್ವಿರಾನ್ಮೆಂಟಲ್ ಕಂಡೀಷನ್, ಅಂದರೆ ನೇಚರಲ್ಲಿ ಯಾವ ರೀತಿಯಾಗಿ ಒಂದು ಆರ್ಗ್ಯಾನಿಸಮು ಯಾವ ಥರ ಗ್ರೋತ್ ಆಗುತ್ತೆ, ಯಾವ ಥರ ಡೆವಲಪ್ಮೆಂಟ್ ಆಗುತ್ತೆ, ಯಾವ ರೀತಿಯಾಗಿ ಆ ಒಂದು ವಾತಾವರಣಕ್ಕೆ ಹೊಂದ್ಕೊಳ್ಳುತ್ತೆ ಮತ್ತು ಯಾವ ರೀತಿಯಾಗಿ ಅದು ಒಂದು ಎನ್ವಿರಾನ್ಮೆಂಟಲ್ ಕಂಡೀಷನಲ್ಲಿ ಯಾವ ರೀತಿಯಾಗಿ ಸರ್ವೈವ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಕಾನ್ಸೆಪ್ಟ್ ಇದು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂದರೆ. ಸೊ ಲೆಟ್ ವಿ ಡಿಸ್ಕಸ್ ಒನ್ ಬೈ ಒನ್ ಅಬೌಟ್ ದಿ key aspects of the living organism, that is biodiversity, which I can say you. The variety of life forms including plants, animals, fungi and microorganism. Biodiversity ಅಂತಂದ್ರೆ ಏನು? ಈ ಒಂದು ಆರ್ಗ್ಯಾನಿಸಮ್ಸ್, ಬಯೋಡೈವರ್ಸಿಟಿ ಅಂದರೆ ವಾಸ್ಟ್ ಲೈಫ್ ಆಫ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ಬೋದು. ಅಂದರೆ ವೇರಿಯಸ್ ಟೈಪ್ಸ್ ಆಫ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ಬೋದು. ಆರ್ಗ್ಯಾನಿಸಮ್ಸ್ ಅಂದರೆ ಜೀವಿಗಳು ಅಂತ ಹೇಳ್ಬೋದು ನಾವು. ಸೊ ಆ ಪ್ರತಿಯೊಂದು ಒಂದು ಜೀವಿಗಳು ಅದರ ಒಂದು ಜೀವನ ಶೈಲಿ ಆಗಿರ್ಬೋದು, ಅದು ಯಾವ ರೀತಿಯಾಗಿ ಬೆಳವಣಿಗೆ ಪಡ್ಕೊಳ್ಳುತ್ತೆ, ಯಾವ ರೀತಿಯಾಗಿ ರಿಪ್ರೊಡ್ಯೂಸ್ ಆಗುತ್ತೆ ಅನ್ನೋದ್ರನ್ನ ಒಂದು ಪ್ರತಿಯೊಂದು ಜೀವಿಯ ಬಗ್ಗೆ ಒಂದು ಇಂಡಿಕೇಟ್ ಮಾಡುವಂಥದ್ದನ್ನು ನಾವು ಬಯೋಡೈವರ್ಸಿಟಿ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕ್ರೈಬ್ ಅಬೌಟ್ ದಿ ಎಕೋಸಿಸ್ಟಮ್. ಫಸ್ಟು ಕಾನ್ಸೆಪ್ಟ್ ಏನಂತ ಹೇಳಿದೆ ನಾನು, ಲಿವಿಂಗ್ ವರ್ಡಲ್ಲಿ ಬಯೋಡೈವರ್ಸಿಟಿ ಅಂತ ಅಂದರೆ. ಬಯೋಡೈವರ್ಸಿಟಿಯಲ್ಲಿ ಅಂದರೆ ಏನು? ಮೈಕ್ರೋ ಆರ್ಗ್ಯಾನಿಸಮ್ಸು ಮತ್ತು ವೆರೈಟಿ ಆಫ್ ವಿಚ್ ಐ ಕ್ಯಾನ್ ಸೆ ಫಂಗೈ ಆ್ಯಂಡ್ ಆಲ್ಸೋ ಅದರ್ ಸ್ಪೀಸೀಸ್ ಅಂತ ಹೇಳ್ಬೋದು ನಾವು. ಅದೇ ರೀತಿ ಎಕೋಸಿಸ್ಟಮ್ ಅಂತ ಬಂದಾಗ ಕಮ್ಯುನಿಟೀಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್. ಕಮ್ಯುನಿಟೀಸ್ ಆಫ್ ದ ಲಿವಿಂಗ್ ಮೀನ್ಸ್ ದ ಲಾರ್ಜ್ ನಂಬರ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ಬೋದು. ಜೀವ ಇರುವಂತಹ ಒಂದು ಆರ್ಗ್ಯಾನಿಸಮ್ಸ್ ಅಂತ ಹೇಳ್ಬೋದು. ಇಂಟ್ರಾಕ್ಟಿಂಗ್ ವಿತ್ ದೇರ್ ಎನ್ವಿರಾನ್ಮೆಂಟ್ because they need to survive in this particular environmental condition ಅಂತ ಬಂದಾಗ they will interact with each other. Okay, in this particular ecosystem ಅಂತ ಹೇಳ್ಬೋದು. ನೆಕ್ಸ್ಟ್ ಇಸ್ ಅಡ್ಯಾಪ್ಟೇಷನ್. ಅಡ್ಯಾಪ್ಟೇಷನ್ ಮೀನ್ಸ್ ಆರ್ಗ್ಯಾನಿಸಮ್ ಎಬಿಲಿಟಿ ಟು ಅಡ್ಜಸ್ಟ್ ಟು ದೇರ್ ಎನ್ವಿರಾನ್ಮೆಂಟ್ ಫಾರ್ ಸರ್ವೈವಲ್. ಅಡ್ಯಾಪ್ಟೇಷನ್ ಅಂತ ಅಂದರೆ ಒಂದು ಜೀವಿ ಆ ಒಂದು ಜಾಗದಲ್ಲಿ ಸರ್ವೈವ್ ಆಗ್ತಿದೆ ಅಂತ ಬಂದಾಗ ಆ ಒಂದು ಎನ್ವಿರಾನ್ಮೆಂಟಲ್ ಕಂಡೀಷನ್ಗೆ ಅದು ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂಥದ್ದು ಅಂತ ಹೇಳ್ಬೋದು. ನೆಕ್ಸ್ಟ್ ಇಸ್ ಎವಲ್ಯೂಷನ್, ದ ಪ್ರೋಸೆಸ್ ಆಫ್ ಚೇಂಜ್ ಇನ್ ಸ್ಪೀಸೀಸ್ ಓವರ್ ಟೈಮ್. ದ ಚೇಂಜ್ ಆಫ್ ಸ್ಪೀಸೀಸ್ ಇನ್ ಓವರ್ ಟೈಮ್ ಅಂತಂದರೆ ಪ್ರತಿಯೊಂದು ಜೀವಿಗೂ ಒಂದೊಂದು ಹಂತದಲ್ಲಿ ಒಂದೊಂದು ಆರ್ಗ್ಯಾನಿಸಮ್, ಈಗ ಫಾರ್ ಎಕ್ಸಾಂಪಲ್ ಜನ್ರೇಷನ್ ಟು ಜನ್ರೇಷನ್ ಏನಾಗ್ತಾ ಹೋಗುತ್ತೆ, ಚೇಂಜಸ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಈಗ ಫಾರ್ ಎಕ್ಸಾಂಪಲ್ ಏನ್ಷಿಯಂಟ್ ಎರಾದಲ್ಲಿ ನಾವು ನೋಡಿದಾಗ ಒಂದು ಹ್ಯೂಮನ್ ಬೀಯಿಂಗ್ಸ್ದೇ ಆಗಿರ್ಬೋದು, ಅದರ ಒಂದು ಎವಲ್ಯೂಷನ್ ಹೇಗಿತ್ತು ಅಂತಂದರೆ ಇಟ್ಸ್ ಅ ಜರ್ನಿ ಆಫ್ ಫ್ರಮ್ ಏನಂತ ಹೇಳ್ಬೋದು, ಮಂಗನಿಂದ ಮಾನವ ಹೇಗೆ ಯಾವ ರೀತಿಯಾಗಿ ಬದಲಾವಣೆಯಾಗಿ ನಾವು ನೋಡ್ತೀವೋ ಅದೇ ರೀತಿ ಒಂದು ಸ್ಪೀಸೀಸ್ ಅಂತ ಅಂದರೆ ಒಂದು ಆರ್ಗ್ಯಾನಿಸಮ್ ಒಂದು ಡೆವಲಪ್ ಆಗ್ತಿದೆ ಅಂದರೆ ದೇರ್ ವಿಲ್ ಬಿ ಜನ್ರೇಷನ್ ಟು ಜನ್ರೇಷನ್ ಇಟ್ ಮೇ ಬಿ ಚೇಂಜಸ್ in their growth or in their development process or in their reproduction process. ಓಕೆ, ಈ ರೀತಿಯಾಗಿ ಏನಂತ ಹೇಳ್ತಾ ಹೋಗ್ಬೋದು, ಚೇಂಜಸ್ ಆಗ್ತಾ ಹೋಗುತ್ತೆ ಅಂತಲೂ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಲಿವಿಂಗ್ ಆರ್ಗ್ಯಾನಿಸಮ್. ಸೊ ಇನ್ ದ ಪರ್ಟಿಕ್ಯುಲರ್ ಲಿವಿಂಗ್ ಆರ್ಗ್ಯಾನಿಸಮ್ ಯಾವ ರೀತಿಯಾಗಿ ಅದು ಗ್ರೋತ್ ತಗೊಳುತ್ತೆ, ಯಾವ ರೀತಿಯಾಗಿ ರಿಪ್ರೊಡಕ್ಷನ್ ಪ್ರೋಸೆಸ್ ಆಗುತ್ತೆ, ರೆಸ್ಪಾನ್ಸ್ ಟು ದ ಸ್ಟಿಮ್ಯುಲೈ ಅಂತ ಹೇಳ್ಬೋದು, ದೆನ್ ಮೆಟಬಾಲಿಸಮ್, ಹೋಮಿಯೋಸ್ಟಾಸಿಸ್, ದೀಸ್ ಆರ್ ಆಲ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಪರ್ಟಿಕ್ಯುಲರ್ ಲಿವಿಂಗ್ ಆರ್ಗ್ಯಾನಿಸಮ್. ಅಂದರೆ ಯಾವ ರೀತಿಯಾಗಿ ಒಂದು ಎನ್ವಿರಾನ್ಮೆಂಟಲ್ ಕಂಡೀಷನಲ್ಲಿ ಯಾವ ಒಂದು ಹಂತದಲ್ಲಿ ಯಾವ ರೀತಿಯಾಗಿ ಅದು ಡೆವಲಪ್ಮೆಂಟ್ ತಗೊಳುತ್ತೆ, ಯಾವ ರೀತಿಯಾಗಿ ಅದರ ಒಂದು ರಿಪ್ರೊಡಕ್ಷನ್ ಪ್ರೋಸೆಸ್ ಆಗುತ್ತೆ, ಯಾವ ರೀತಿಯಾಗಿ ಮೆಟಬಾಲಿಕ್ ರಿಯಾಕ್ಷನ್ಸ್ ಆಗುತ್ತೆ, ಆ್ಯಂಡ್ ಆಲ್ಸೋ ದ ಹೋಮಿಯೋಸ್ಟಾಸಿಸ್
homeostasis. Homeostasis ಅಂತ ಅಂದರೆ ಸ್ಟೇಬಲ್ ಮೇಂಟೆನೆನ್ಸ್ ಆಫ್ ದಿ ಇಂಟರ್ನಲ್ ಬ್ಯಾಲೆನ್ಸ್ ಅಂತ ಅಂದರೆ ಒಂದು ಸ್ಟೇಟ್ ಆಫ್ ಬ್ಯಾಲೆನ್ಸ್ ಅಂತ ಹೇಳ್ಬೋದು ಹೋಮಿಯೋಸ್ಟಾಸಿಸ್ ಅಂತಂದರೆ. ಗ್ರೋತ್ ಮೀನ್ಸ್ ಇನ್ಕ್ರೀಸಸ್ ಇನ್ ಸೈಜ್ ಆ್ಯಂಡ್ ಕಾಂಪ್ಲೆಕ್ಸಿಟಿ. ಸೊ ಗ್ರೋತ್ ಏನಾಗುತ್ತೆ ಫ್ರಮ್ ಈಗ ಫಾರ್ ಎಕ್ಸಾಂಪಲ್ ಬೇಬಿ ಅಂತ ತಗೊಂಡಾಗ ಬೇಬಿ ಅಂತಂದಾಗ ಫ್ರಮ್ ದ ನ್ಯೂ ಬಾರ್ನ್ ಬೇಬಿ ಟು ದ ಅಡಾಲ್ಸೆನ್ಸ್ ಅಂತ ಹೇಳ್ಬೋದು. ಅಡಾಲ್ಸೆನ್ಸಿಂದ ಅಡಲ್ಟ್ ಸ್ಟೇಜ್ ಆಗಿರ್ಬೋದು. ಅಡಲ್ಟ್ ಸ್ಟೇಜಿಂದ ಏನಂತ ಹೇಳ್ಬೋದು ನಾವು ಕಂಪ್ಲೀಟ್ ಅಪ್ ಟು 60 years old or 70 years old ಆ ರೀತಿಯಾಗಿ. ಸೊ ಇಟ್ ವಿಲ್ ಬಿ ಇನ್ಕ್ರೀಸಸ್ ಇನ್ ದ ಫಿಸಿಕಲ್ ಆಸ್ಪೆಕ್ಟ್ಸ್, ಫಿಸಿಕಲ್ ಅಪಿಯರೆನ್ಸ್ ಹೇಗಿರುತ್ತೆ, ಇಟ್ ವಿಲ್ ಬಿ ಇನ್ಕ್ರೀಸಸ್ ಇನ್ ಸೈಜ್ ಆ್ಯಂಡ್ ಆಲ್ಸೋ ದಿ ಕಾಂಪ್ಲೆಕ್ಸಿಟಿ ಅಂತ ಹೇಳ್ಬೋದು. ರೀಪ್ರೊಡಕ್ಷನ್ ಮೀನ್ಸ್ ಪ್ರೊಡಕ್ಷನ್ ಆಫ್ ಆಫ್ಸ್ಪ್ರಿಂಗ್ಸ್. ಪ್ರೊಡಕ್ಷನ್ ಆಫ್ ಆಫ್ಸ್ಪ್ರಿಂಗ್ಸ್ ಇನ್ ದ ಸೆನ್ಸ್ ಜನರೇಷನ್ ಟು ಜನರೇಷನ್ ಅಂತ ಹೇಳ್ಬೋದು, ತಲೆಮಾರುಗಳು ಅಂತ ಹೇಳ್ತಾ ಹೋಗ್ತೇವಲ್ಲ ಹಾಗೆ. ದೆನ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ, ಪ್ರತಿಕ್ರಿಯೆ ಮಾಡುವಂಥದ್ದು. ರಿಯಾಕ್ಷನ್ ಟು ಎನ್ವಿರಾನ್ಮೆಂಟಲ್ ಚೇಂಜಸ್ ಅಂದರೆ ಎನ್ವಿರಾನ್ಮೆಂಟಲ್ ಒಂದು ಪರಿಸರದಲ್ಲಿ ಯಾವುದೇ ರೀತಿಯಾದ ಒಂದು ಬದಲಾವಣೆ ಆಗ್ತಾ ಇದ್ರೆ ಅದೇ ರೀತಿ ಹಂತ ಹಂತವಾಗಿ ಏನಾಗ್ತಾ ಹೋಗುತ್ತೆ, ಇಟ್ ವಿಲ್ ಬಿ ರಿಯಾಕ್ಷನ್ ಟು ದ ಎನ್ವಿರಾನ್ಮೆಂಟಲ್ ಚೇಂಜಸ್, ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗುವಂಥದ್ದಾಗಿರ್ಬೋದು. ಮೆಟಬಾಲಿಸಮ್ ಅಂದರೆ ಏನು? ಇಟ್ ಈಸ್ ಅ ಬಯೋಕೆಮಿಕಲ್ ಪ್ರೋಸೆಸ್ ಅಂತ ಹೇಳ್ಬೋದು. ದ ಕೆಮಿಕಲ್ ಪ್ರೋಸೆಸ್ ಫಾರ್ ಎನರ್ಜಿ ಆ್ಯಂಡ್ ಗ್ರೋತ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಲಿವಿಂಗ್ ಆರ್ಗ್ಯಾನಿಸಮ್. ಮೆಟಬಾಲಿಸಮ್ ಅಂತ ಬಂದಾಗ ಮೆಟಬಾಲಿಸಮ್ ಇಟ್ ಈಸ್ ಗೋಯಿಂಗ್ ಟು ಇಂಡಿಕೇಟ್ ದ biochemical reaction which could be taken place in our body in a living organism also. This is very important because it is going to help to maintain the energy and also growth of a living organisms anta helbodu. Next, coming to the homeostasis. What do you mean by homeostasis? Homeostasis ಅಂತ ಸ್ಟೇಟ್ ಆಫ್ ಬ್ಯಾಲೆನ್ಸ್ ಅಂತ ಹೇಳ್ಬೋದು. ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಬ್ಯಾಲೆನ್ಸ್ ಅಂದರೆ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಬಂದಾಗ ಆ ಲಿವಿಂಗ್ ಆರ್ಗ್ಯಾನಿಸಮ್ ಒಂದು ಇಂಟರ್ನಲ್ ಆಸ್ಪೆಕ್ಟ್ಸ್ ಅಂದರೆ ಐ ಟೋಲ್ಡ್ ಯು ದ ಮೆಟಬಾಲಿಸಮ್ ಇಟ್ ಈಸ್ ಕಂಪ್ಲೀಟ್ಲಿ ಪ್ಲೇಸ್ ಆ್ಯನ್ ವೆರಿ ಇಂಪಾರ್ಟೆಂಟ್ ರೋಲ್. ಹೇಗೆ ಯಾವ ರೀತಿಯಾಗಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ? ಸೊ ಟು ಮೇಂಟೆನೆನ್ಸ್ ದ ಎನರ್ಜಿ ಆ್ಯಂಡ್ ದ ಗ್ರೋತ್ ಆ್ಯಂಡ್ ಆಲ್ಸೋ ಇಟ್ ಈಸ್ ಗೋಯಿಂಗ್ ಟು ಗಿವ್ ಎನರ್ಜಿ ಆ್ಯಂಡ್ ಆಲ್ಸೋ ಇಟ್ ಈಸ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್ ಇನ್ ದ ಟೇಕ್ಸ್ ಪ್ಲೇಸ್ ಆಫ್ ದ ಗ್ರೋತ್ ಅಂತ ಹೇಳ್ಬೋದು. ಅದೇ ರೀತಿ ಈ ಒಂದು ಹೋಮಿಯೋಸ್ಟಾಸಿಸ್ ಏನು ಮಾಡುತ್ತೆ, ಪ್ರತಿಯೊಂದನ್ನು ಕೂಡ ಒಂದು ಬ್ಯಾಲೆನ್ಸ್ ಮಾಡಿಕೊಂಡು ಅಂದರೆ ಇಂಟರ್ನಲ್ ಬ್ಯಾಲೆನ್ಸ್ ಪ್ರಾಪರ್ ಆಗಿದ್ದಾಗ ಏನಾಗುತ್ತೆ, ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಪ್ರಾಪರ್ ಆಗಿ ಗ್ರೋತ್ ಟೇಕ್ಸ್ ಪ್ಲೇಸ್ ಮಾಡುವಂಥದ್ದಾಗಿರ್ಬೋದು, ರೀಪ್ರೊಡ್ಯೂಸ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು. ಜೊತೆಗೆ ರೆಸ್ಪಾನ್ಸಸ್ ಟು ಸ್ಟಿಮ್ಯುಲೈ ಇನ್ ದ ಸೆನ್ಸ್ ಎನ್ವಿರಾನ್ಮೆಂಟಲ್ ಕಂಡೀಷನ್ ಯಾವುದೇ ಥರ ಬದಲಾವಣೆ ಆದರೂ ಕೂಡ ಅದಕ್ಕೆ ಹೊಂದಾಣಿಕೆ ಆಗುವ ರೀತಿಯಲ್ಲಿ ಅದನ್ನು ಸಂಪೂರ್ಣವಾಗಿ ಬದಲಾವಣೆಯನ್ನು ಮಾಡಿಕೊಂಡು ಅದೇನು ಮಾಡುತ್ತೆ, ಹೊಂದಾಣಿಕೆಯನ್ನು ಮಾಡ್ಕೊಳ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಅಪ್ ಟು ದಿ characteristics of the living organism means how it is going to be take a growth of an living organisms. It is the increase in mass and number of cells. In plants, growth by cell division occurs continuously throughout their lifespan. In animals, growth is only one up to the certain age. Non-living objects growth by accumulation of material on the surface. In living organism, growth is from inside. It means to say that, so I discuss with you all about the growth and responses to stimuli and also the metabolism and also the homeostasis. Now I am describing one by one, that is about the growth. In the particular growth in the sense it will be applicable for all the living organism which I can say you. All the living organism in the sense there will be unicellular organisms, it will be there, multicellular organisms will be there, acellular organisms will be there. Means there are various types of organisms it will be developed in our ecosystem. So like that way how it is going to be take a growth in this particular environmental condition. There is various types of there will be variation in the growth which I can say you. It is the increase in mass and number of cells. It is the increase in mass and number of cells in plants. How it is going to taking place of a growth means the growth by cell division occurs continuously throughout their lifespan. Cell division in the sense it is going to reproduce the two daughter cells which I can say you. You already know about the cell division. About the cell division, there will be a two process, that is mitosis and also the meiosis process. In the mitosis, there will be a prophase, anaphase, a metaphase, okay, and also these type of there will be a step by step cell division will be taken place. In that particularly, it will be reproduced and it will be forming as two daughter cells. Like that way,
in plants it is going to be taking growth. In animals, how it is going to be taking growth? It means to say that the growth is only up to the certain age, particular age it will be taking place of the growth. After that we can say the non-living objects growth by accumulation of material on the surface. In living organism, growth is from inside. In non-living things means the objects which grow by collecting accumulation, in the sense what I can say you, it's collecting together of a material on the particular surface area. In living organisms, growth is from inside. The difference is, the thing is, non-living objects will not takes place the growth which will be in the internal part, but the thing is the living organism growth is from inside, which I can say you. Next is shape and size. In living beings have a definite shape and size which get modified to some extent when growth occurs. Living beings have been called as morphous with a definite shape, and non-living things objects are called amorphous, not having any definite shape. It means to say that the particular living organism in certain age, the development or the growth will be a continuous process, but the thing is the growth, it will be in a certain age, which I can say you, that is a definite shape and the size which get modified to some extent when growth occurs. And living beings have been called as, so for living organisms we are going to be indicated as morphous one. It means to say that it will be having a definite shape and also the size which will be varies, but the shape will be firmly it is going to be taken place. And non-living objects are called as amorphous. It is not having particular shape we can indicating here. Next is reproduction. What do you mean by reproduction? Reproduction means you know very well about the reproduction. It means to say that it means reproduce. How the reproduction process will be taken place. It is the production of progeny similar to those of parents. Progeny in the sense it is nothing but offspring, I can say you. Organisms reproduce asexually and sexually. Reproduction. Growth is the increase in cell number or mass. Hence, in unicellular organism, growth and reproduction are same. Many organisms do not reproduce, for example, mules, worker bees, infertile human couples. Hence, reproduction is not a perfect defining characteristics of the living organism. What are all these 4 points what I mentioned here can be explained right now one by one. It is the production of progeny similar to those of the parents. It means to say that the reproduction process, it is nothing but there will be generation to generation through the offspring, what I can say you. It means to say that progeny in the sense offspring similar to those of the parents. It is a continuous process which I can say you of all living organisms. And the second point which indicate is organisms reproduce asexually and also sexually. Reproduction could be taken place. For example, in plants through the pollination, self-pollination, the organisms of a plants, it will be developed through the pollination process. Like that way, whereas the other organism, for example, animals and also the human beings, what I can say you, they are going to sexually reproduction has been taken place. Then growth is the increase in cell number or mass. Hence, the unicellular organism, growth and reproduction are same particularly. Then unicellular organism means it is a single cellular organism. Then many organisms do not reproduce. For example, mules, worker bees. Mules means ನಾವೇನಂತ ಹೇಳ್ಬೋದು ಕನ್ನಡದಲ್ಲಿ ಹೆಸರುಗತ್ತೆ ಅಂತ ಹೇಳ್ಬೋದು. ವರ್ಕರ್ ಬೀಸ್ ಅಂದರೆ ಅದು ಕೂಡ ಒಂದು ಜೇನು ನೊಣ ಅಂತ ಹೇಳ್ಬೋದು. ಆದರೆ ರಾಣಿ ಜೇನಿನ ಥರ ಅದು ಏನಾಗಲ್ಲ, ಅದು ರಿಪ್ರೊಡಕ್ಷನ್ ಪ್ರೋಸೆಸ್ ಟೇಕ್ಸ್ ಪ್ಲೇಸ್ ಆಗೋದಿಲ್ಲ. Like that way, in infertile human couples also there will not be taken place of the reproduction. Hence, the reproduction is not a perfect defining characteristics of all the living organism. ಅಂತ reproduction ಒಂದೇ ಏನು ಹೇಳಕ್ಕಾಗಲ್ಲ ಅಂತಂದ್ರೆ ನಾವು ಪರ್ಟಿಕ್ಯುಲರ್ ಆಗಿ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಒಂದು ಪರ್ಟಿಕ್ಯುಲರ್ ಆಗಿ ಇಂಡಿಕೇಟ್ ಮಾಡ್ಲಿಕ್ಕಾಗಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಈಸ್ ದ ಮೆಟಬಾಲಿಸಮ್. ನೆಕ್ಸ್ಟ್ ಕಾನ್ಸೆಪ್ಟ್ ಇಟ್ ಇಸ್ ನಥಿಂಗ್ ಬಟ್ ಮೆಟಬಾಲಿಸಮ್. ಮೆಟಬಾಲಿಸಮ್ ಅಂತ ಹೇಳಿದೆ ನಿಮ್ಗೆ ಆಗಲೇ ಹೇಳ್ದಾಗೆ ಜೀವ ರಾಸಾಯನಿಕವಾದ ಒಂದು ಕ್ರಿಯೆ ಅಂತ ಹೇಳ್ಬೋದು. ಇಟ್ ಈಸ್ ದ ಸಮ್ ಟೋಟಲ್ ಆಫ್ ಆಲ್ ಬಯೋಕೆಮಿಕಲ್ ರಿಯಾಕ್ಷನ್ ಟೇಕಿಂಗ್ ಪ್ಲೇಸ್ ಇನ್ಸೈಡ್ ಅ ಲಿವಿಂಗ್ ಸಿಸ್ಟಮ್. ಓಕೆ, ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಒಂದು ಡೆವಲಪ್ ಆಗ್ತಿದೆ, ಒಂದು ಗ್ರೋತ್ ಆಗ್ತಾ ಇದೆ, ಒಂದು ಪ್ರೋಸೆಸ್ ಆಗ್ತಾ ಇದೆ, ಒಂದು ಲೈಫ್ ಪ್ರೋಸೆಸ್ ಆಗ್ತಿದೆ ಅಂತ ಅಂದರೆ ಮೆಟಬಾಲಿಸಮ್ ವಿಚ್ ಪ್ಲೇಸ್ ಆನ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ
ಅಂತ ಹೇಳ್ಬೋದು ಆಸ್ಪಿರೆಂಟ್ಸ್. ಏನಂತಂದರೆ ವಿಚ್ ವಿಲ್ ಬಿ ಐಸೋಲೇಟೆಡ್ ಮೆಟಬಾಲಿಸಮ್ ರಿಯಾಕ್ಷನ್ಸ್ ಇನ್ ವಿಟ್ರೋ ಆರ್ ನಾಟ್ ಲಿವಿಂಗ್ ಥಿಂಗ್ಸ್ ಬಟ್ ಆರ್ ಲಿವಿಂಗ್ ರಿಯಾಕ್ಷನ್. It has 3 types, that is anabolism, catabolism and amphibolism ಅಂತ ಹೇಳ್ಬೋದು. What do you mean by anabolism? Anabolism is constructive metabolism ಅಂತ ಹೇಳ್ಬೋದು. It means to say that there will be a formation of energy ಅಂತ ಹೇಳ್ಬೋದು. Catabolism is destructive metabolism, that is the release of energy, means the breakdown of energy ಅಂತ ಹೇಳ್ಬೋದು. Then amphibolism is both, means amphibolism ಅಂತಂದ್ರೆ anabolism process ಆಗುತ್ತೆ, catabolism process ಆಗುತ್ತೆ. So both the condition it will be included for that particularly amphibolism ಅಂತ ಹೇಳ್ತೀವಿ ನಾವು. So you can see this particular diagram. There is a difference between the metabolic pathway in the sense the catabolism ಏನು indicate ಮಾಡ್ತಾ ಇದೆ, the large molecules are broken down into small ones, that is energy is released. Then anabolic ಅಂತ ಬಂದಾಗ small molecules are assembled into larger ones and energy is required ಅಂತ ಹೇಳ್ಬೋದು. It means to say that the anabolism in the sense which is going to be required the energy, whereas catabolism is there will be energy is going to be released ಅಂತ ಹೇಳ್ಬೋದು. ಅದೇ ಥರ ಆಂಫಿಬೋಲಿಸಮ್ ಅಂತ ಅಂದರೆ ಎರಡೂ ಪ್ರೋಸೆಸ್ಸು ಸೈಮಲ್ಟೇನಿಯಸ್ ಆಗಿ ಇರೋದ್ರಿಂದ ಯಾವ್ಯಾವ ಪ್ರೋಸೆಸ್ಸು ಅನಬೋಲಿಸಮ್ ಮತ್ತು ಕೆಟಬೋಲಿಸಮ್ ಅಂತ ಹೇಳ್ಬೋದು. ಸೊ ವಿ ಆರ್ ಎಟ್ ದ ಲಾಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ದ ಸೆಲ್ಯುಲರ್ ಆರ್ಗನೈಸೇಷನ್ ಅಂತ ಹೇಳ್ಬೋದು. ಸೆಲ್ಸ್ ಯಾವ ರೀತಿಯಾಗಿ ಫಾರ್ಮೇಷನ್ ಆಗುತ್ತೆ, ಹೇಗೆ ಅದು ಇಂಡಿಕೇಟ್ ಮಾಡುತ್ತೆ, ಯಾವ ರೀತಿಯಾಗಿ ಅದು ಒಂದು ಆರ್ಗ್ಯಾನಿಸಮ್ ಡೆವಲಪ್ಮೆಂಟ್ ಆಗಲಿಕ್ಕೆ ಯಾವ ರೀತಿಯಾಗಿ ಅದು ಫಾರ್ಮೇಷನ್ ಮಾಡುತ್ತೆ, ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಪ್ರೊಸೆಸ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ದೆನ್ ದೇ ಆರ್ ಮೇಡ್ ಅಪ್ ಆಫ್ ಸೆಲ್ಸ್, ನ್ಯೂಮರಸ್ ಆರ್ಗನಲಿಸ್ ಆಫ್ ಸೆಲ್ ಕ್ಯಾರಿ ಔಟ್ ವೆರೈಟಿ ಆಫ್ ಕೋಆರ್ಡಿನೇಟೆಡ್ ಫಂಕ್ಷನ್ಸ್ ಅಂತ ಹೇಳ್ಬೋದು. ಇಟ್ ಮೇ ಬಿ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್, ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ ಆ್ಯಂಡ್ ಎ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ಬೋದು. ಮೀನ್ಸ್ ದರ್ ಆರ್ ವೇರಿಯಸ್ ಟೈಪ್ಸ್ ಆಫ್ ಆರ್ಗ್ಯಾನಿಸಮ್ ಐ ಟೋಲ್ಡ್ ಯು ಡಿಯರ್ ಆಸ್ಪಿರೆಂಟ್ಸ್ ರಿಗಾರ್ಡಿಂಗ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಒಂದು ಲಿವಿಂಗ್ ಜೀವಿ ಇದೆ ಅಂತ ಬಂದಾಗ ಆ ಜೀವಿಯಲ್ಲಿ ಹಲವಾರು ಥರ ಒಂದು ಆರ್ಗ್ಯಾನಿಸಮ್ಸ್ ಇರ್ಬೋದು. ಯಾವ್ಯಾವ ಥರ ಅಂತಂದರೆ ಯೂನಿಸೆಲ್ಯುಲರ್ ಆಗಿರ್ಬೋದು, ಮಲ್ಟಿಸೆಲ್ಯುಲರ್ ಆಗಿರ್ಬೋದು, ಎ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಆಗಿರ್ಬೋದು. ಯೂನಿಸೆಲ್ಯುಲರ್ ಅಂದರೆ ಏನು? there will be single number of cell ಅಂತ ಹೇಳ್ಬೋದು. only one number of cell which has been developed in the unicellular organism. ಯಾವ್ದ್ಯಾವುದು ಅಂತಂದರೆ ಫಾರ್ ಎಕ್ಸಾಂಪಲ್ ಅಮೀಬಾ, ಪ್ಯಾರಾಮಿಷಿಯಂ, ಸುಡೋಪೊಡಿಯಾ ಆಗಿರ್ಬೋದು. These are all included in the unicellular organism. Whereas multicellular organism ಅಂತ ಬಂದಾಗ ಆನಿಮಲ್ಸ್ ಆಗಿರ್ಬೋದು, ಹ್ಯೂಮನ್ ಬೀಯಿಂಗ್ಸ್ ಆಗಿರ್ಬೋದು, ಈ ರೀತಿಯಾಗಿ ನಾವು ಇಂಡಿಕೇಟ್ ಮಾಡ್ತೀವಿ. ಅಂದರೆ ಒಂದು ಸೆಲ್ಗಿಂತ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥ ಒಂದು ಸೆಲ್ಸ್ ಆಗಿರುವಂಥ ಒಂದು ಆರ್ಗ್ಯಾನಿಸಮ್ ಅಂತ ಅಂದರೆ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳ್ಬೋದು. ದಟ್ ಈಸ್ ನಥಿಂಗ್ ಬಟ್ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ಬೋದು. Whereas acellular organism, it indicates the organism will be going to be, the host will be reproduce ಅಂತ ಹೇಳ್ಬೋದು ಆ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ ಅಲ್ಲಿ. ದೆನ್ ಇನ್ ದಟ್ ಪರ್ಟಿಕ್ಯುಲರ್ಲಿ ಯಾವ ರೀತಿಯಾಗಿ ಒಂದು ಸೆಲ್ಸ್ ಫಾರ್ಮೇಷನ್ ಆಗುತ್ತೆ, ಯಾವ ರೀತಿಯಾಗಿ ಒಂದು ಆರ್ಗ್ಯಾನಿಸಮ್ ಡೆವಲಪ್ ಆಗ್ಲಿಕ್ಕೋಸ್ಕರ ಹೆಲ್ಪ್ ಆಗುತ್ತೆ ಅಂತಂದರೆ ಮಾಲಿಕ್ಯೂಲ್ಸ್ ಆಗಿರ್ಬೋದು, ಸೆಲ್ ಆರ್ಗನಲಿಸ್ ಆಗಿರ್ಬೋದು, ಸೆಲ್ಸ್ ಆಗಿರ್ಬೋದು, ಟಿಶ್ಯೂಸ್, ಆರ್ಗನ್ ಫಾರ್ಮೇಷನ್ ಆ್ಯಂಡ್ ಆರ್ಗನ್ ಸಿಸ್ಟಮ್ಸ್ ಆ್ಯಂಡ್ ಆಲ್ಸೋ ಫೈನಲಿ ದ ಆರ್ಗ್ಯಾನಿಸಮ್ಸ್ ವಿಲ್ ಬಿ ಡೆವಲಪ್ಡ್. ಈ ರೀತಿಯಾಗಿ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಯಾವ ರೀತಿಯಾಗಿ ಡೆವಲಪ್ ಆಗುತ್ತೆ, ಅದರ ಪ್ರೋಸೆಸ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ನೋಡ್ಬೋದು. ಸೊ ಥ್ಯಾಂಕ್ ಯು. ದಿಸ್ ಪರ್ಟಿಕ್ಯುಲರ್ ಕ್ಲಾಸ್ ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ರಿಗಾರ್ಡಿಂಗ್ ದ ಲಿವಿಂಗ್ ವರ್ಡ್ ಕಾನ್ಸೆಪ್ಟ್.